ಇದು ನಾಟಿ ಕೋಳಿ ಅಂತಾರೆ. ಇದನ್ನ ಯಾರ್ಯಾರೋ ಹೇಳ್ತೀರಾ ಮೈಸೂರು ಕೋಳಿ ಅದು ಇದು ಅಂತ, ಅವನ್ನೆಲ್ಲ ಬರೀ ಮೊಟ್ಟೆಗೆ ಮತ್ತೆ ಕೋಳಿ ಸಾಕಣೆಗೋಸ್ಕರ ಮಾಡೋದು. ನಾಟಿ ಕೋಳಿ ನೋಡ್ರಿ, ನೋಡಿದ್ರೆ ಗೊತ್ತಾಗುತ್ತೆ. ಇದು ಮೂತಿ ನೋಡಿ, ಬನ್ನಿ ನೋಡಿ ಮೂತಿ ನೋಡಿ. ಮತ್ತೆ ಇದೆಯಲ್ಲ, ಇದಿದ್ರೇನೆ ನಾಟಿ ಕೋಳಿ. ಆಮೇಲೆ ಕಾಲಲ್ಲಿ ಕಂಡು ಹಿಡಿಬೋದು ನೋಡಿ ಜನರೆ. ಈ ಥರ ಯಾವ್ದಿರುತ್ತೋ ಅದನ್ನ ನಾಟಿ ಕೋಳಿ ಅಂತಾರೆ. ಮತ್ತೆ ಇದು ಹುಂಜ, ನೀವು ನೋಡಿದಾಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಉದ್ದ ಬಂದಿದೆ ಇದು. ಇದನ್ನೆಲ್ಲ ಜೂಜಾಡಕ್ಕೆ ಅಂತಾರೆ. ಇದೇ ನಿಜವಾಗ್ಲೂ ನಾಟಿ ಕೋಳಿ, ನೋಡ್ಬೋದು ನೀವೆಲ್ಲ. ನಾವು ಈಗ ಫಸ್ಟು 6 ತಂದಿದ್ದೆ, 6ರಲ್ಲೇ ನಾನು 4 ಮರಿ ಮಾಡ್ಕೊಂಡಿದ್ದೀನಿ. ಇವು ಮೈಸೂರು ಕೋಳಿ ಎಲ್ಲ ಬರೀ ಮೊಟ್ಟೆ ಇಡ್ತವೆ. ಕಾವುಗೆ ಕೂಡಿಸ್ತೀರಿ, ಕೂತ್ರೂ ಅದಾಗ ಅದೇ ಎದ್ದು ಬರುತ್ತೆ. ಆದರೆ ಇವಂಗಲ್ಲ, ಅದಾಗ ಅದೇ ಹೋಗಿ ಅದೇ ಕೂತ್ಕೊಂಡು ಕಾವಿಗೆ 25 ದಿವಸ ಆದಮೇಲೆ ಅವೇ ಮರಿ ಮಾಡ್ಕೊಂಡು ಬರ್ತವೆ. ಅವಾಗ ನಾಟಿ ಕೋಳಿನ ಹಿಂಗೆ ನೀರಲ್ಲಿ ಹಾಕಿ ತೊಳೆದ್ಬೇಕು ನೋಡಿ. ನೋಡ್ಬೋದು ಬಿಲ್ಲ. ಅಷ್ಟೇ ಕಟ್ ಮಾಡ್ಬೋದು. ಬಿಟ್ಟು ಮೇಯಿಸ್ತಿರಲ್ಲ ಹುಳ ಮತ್ತೆ ಅವು ಓಡಾಡೋಕ್ಕೆ ಅವೆಲ್ಲ ಆಗುತ್ತೆ. ಆಮೇಲೆ ನಾವು ಅಡಿಕೆ ತೋಟದಲ್ಲೇ ಬಿಟ್ಬಿಡ್ತೀರಿ. ಅವಾಗ ಎರೆಹುಳಗಳು ಮತ್ತು ಮಳೆ ಬಂದಾಗ ಇನ್ನೂ ಚೆನ್ನಾಗಿರೋ ಹುಳಗಳು ಸಿಗ್ತವೆ. ಇದು ಶೆಡ್ಡಲ್ಲಿ ಹಾಕಿ ಮೇಯಿಸೋದು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಅವು ಬೇಗ ಗ್ರೋತ್ ಆಗಲ್ಲ. ಆಮೇಲೆ ಬಿಸಿಲಿಗೆ ಓಡಾಡಲ್ಲ ಮತ್ತು ಗಾಳಿಗೆ ಆಡಾಡಲ್ಲ. ಅವು ಕೈ ಕಾಲುಗಳು ಒಂದೇ ಕಡೆ ಒಂದೇ ಕಡೆ ಓಡಾಡ್ಕೊಂಡಿರುತ್ತಲ್ಲ, ಅವಕ್ಕೂ ಒಂಥರ ಬೇಗ ಬೆಳವಣಿಗೆ ಆಗಲ್ಲ. ಇಲ್ಲ ಆದರೆ ಹೊರಗಡೆ ಆದರೆ ಹೆಂಗೆ ಬೇಕು ಹಂಗೆ ಓಡಾಡಿಕೊಂಡು ಅದರದ್ದೇ ಒಂದು ಪ್ರಪಂಚ ಆಗಿರುತ್ತೆ. ಕರೆಕ್ಟ್ ನಾವು 6:30 ಅಷ್ಟೊತ್ತಿಗೆ ಅವೇ ಬಂದು ಶೆಡ್ ಒಳಗಡೆ ಡೋರ್ ಓಪನ್ ಮಾಡಿರ್ತೀರಿ. ಅವೇ ಬಂದು ಬರುತ್ತೆ. ಬಿಸಿಲಿದ್ದಾಗ ಆಚೆ ಒಂದು ಸ್ವಲ್ಪ 1-2-3 ಕಡೆ ನೀರು ಇಕ್ತೀರಿ. ಅವು ಬೇಕಾದಾಗ ಬಂದು ಕುಡಿತವೆ. ಆಮೇಲೆ ಏನಾದ್ರು ಡೋರ್ ಓಪನ್ ಆಗಿದ್ರೆ ಅವು ಸುಸ್ತಾಗಿದ್ರೆ ಹೋಗಿ ಒಳಗೋಗಿ ರೆಸ್ಟ್ ಮಾಡ್ತಾ ಇರ್ತವೆ. ಇವಾಗ ನಂದು ಫಸ್ಟ್ನೇ ಬ್ಯಾಚಲ್ಲಿ 4 ಮರಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಬ್ಯಾಚ್ ಮೊಟ್ಟೆ ಇಡ್ತದವೆ, ಮೊಟ್ಟೆನೂ ತೋರಿಸ್ತೀನಿ ಅಷ್ಟೇ. ಬನ್ನಿ, ನಂದಿದು ಈಗ 4 ಮರಿ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿಸ್ಕೊಂತ ಇದೀರಿ. ಅದೇ ಇಕ್ಕಿ ಅದೇ ಬಂದು ಕಾವು ಕೊಡ್ತಾವ ಶಾಖ. ನೋಡ್ಬೋದು, ಒಂದು ಕೋಳಿ ಅಮ್ಮಮ್ಮ ಅಂದ್ರೆ ಒಂದು 10-20 ಮೊಟ್ಟೆ ಇಡ್ತವೆ. ನನ್ನ ಹತ್ರ ಆಗ್ಲೇ 13 ಮೊಟ್ಟೆ ಇಕ್ಕವೆ ಬರೇ 3 ದಿವಸಕ್ಕೇನೆ. ಇನ್ನ 1-2 ದಿವಸ ಹೋಗುತ್ತೆ, ಒಂದು 20-25 ಮೊಟ್ಟೆ ಆಗುತ್ತೆ. ನೋಡ್ಬೋದು ನಾಟಿ ಮೊಟ್ಟೆ ನೀವು. ಅವೇ ಮರಿ ಕುತ್ತಿ ಅವೇ ಶಾಖಕ್ಕೆ ಕೊಡುತ್ತೆ. ನಾವೇನು ಕೂಡ್ಸಲ್ಲ. ಇವತ್ತೇನು ನನ್ನ ಹತ್ರ 5 ಮರಿ ಆಗಿತ್ತು. 10 ಮೊಟ್ಟೆ ಇಕ್ಕಿತ್ತು ಫಸ್ಟ್. 10 ಮೊಟ್ಟೆಯಲ್ಲೇ 5 ಮೊಟ್ಟೆ ಕೆಟ್ಟೋಯ್ತು, 1-2 ಹೊಡೆದೋಗೋಯ್ತು. ಇಲ್ಲಿ ಕಾವು ಶಾಖ ಕೂತಾಗೇನೆ 5 ಮೊಟ್ಟೆಯಲ್ಲೇ 1 ಮರಿ ನೀರಲ್ಲಿ ಬಿದ್ದು ಇದಾಗೋಯ್ತು. ತುಂಬ ಜನ ತುಂಬ ಥರ ಹೇಳ್ತಾರೆ ಕೋಳಿನ ಅದು ಇದು ಮೆಣಸಿನ್ಕಾಯಿ ಇಕ್ಕಿ ಕಾವು ಕೂಡಿಸ್ಬೇಕು, ಆ ಥರ ಏನಿಲ್ಲ. ಏನಂದರೆ ಇದೇ ಕಾವು ಕೂಡುತ್ತೆ. ಮತ್ತು ಇದೆಯಲ್ಲ, ನಾವು ಏನೋ ಹಾಕಿಲ್ಲ ಇನ್ನುವರೆಗೇನು, ಅದೇ ಶಾಖಕ್ಕೆ ಕುತ್ತಿ ಅದೇ ಇದಾಗಿರೋದು ಇಷ್ಟೇ. ಎಲ್ಲ ಯಾರ್ಯಾರೋ ಹೇಳ್ತಾರೆ ಆ ಕೋಳಿ ಈ ಕೋಳಿ ಅಂತ, ಅವು ಯಾವೂ ಅಲ್ಲ. ನಾಟಿ ಕೋಳಿ ಅಂದರೆ ಇದೇನೆ, ಮೊದಲಿಂದನೂ ಹಳ್ಳಿಯಿಂದ ಸಾಕ್ತಿರೋದು ಇವೇ ಕೋಳಿಗಳೇ.